ಕಣ್ಣೀರ ಹರಿಸಿ ಮೆರೆಯುವ ಕೆನ್ನೈದಿಲೆಯ ಪಕಳೆಯಂತಿರುವ ನೀಲಿಯ ಅಲುಗಿನಂತೆ ಥಳಥಳಿಸುವ ಶ್ರೀಹರಿಯ ಶ್ರೀಪಾದ ಮೂರು ಲೋಕಗಳನ್ನು ಅಳೆಯುವಾಗ ವ್ಯೋಮ ಸಾಗರದಲ್ಲಿ ವೈಡೂರ್ಯ ಸೇತುವೆಯಂತೆ ಉಜ್ವಲಗೊಂಡ ಶ್ರೀಹರಿಯ ಶ್ರೀಪಾದ ನಿಮ್ಮನ್ನು ರಕ್ಷಿಸಲಿ ನಿಮ್ಮನ್ನು ರಕ್ಷಿಸಲಿ. ಸಭಾಸದರಲ್ಲಿ ವಿನಂತಿ. ಯಾವ ಮುಲಾಜು ಇಲ್ಲದೆ ಇಂಥವರನ್ನು ಬೆದರಿಸುತ್ತಿರುವನಲ್ಲ, ಯಾರಿವನು? ಓಹೋ, ತಿಳಿಯಿತು ತಿಳಿಯಿತು. ಇವನು ಪಾಂಡವ ಮಧ್ಯಮ ಭೀಮನಿಗೆ ಹಿಡಿಂಬೆ ಎಂಬ ಹೋಮಾಗ್ನಿಯಲ್ಲಿ ಹುಟ್ಟಿದ ಘಟೋತ್ಕಚ. ದ್ವೇಷವರಿಯದ ಬ್ರಾಹ್ಮಣರ ಮೇಲೆ ವಿನಾಕಾರಣ ಎಗರಿ ಬೀಳ್ತಿದ್ದಾನೆ. ಇದು ಅನ್ಯಾಯ. ಪಾಪ ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡ. ಅಯ್ಯೋ ಅಯ್ಯೋ, ಯಾರಿವನು? ಯಾರೀತ? ತರುಣ ರವಿಯ ಕಿರಣದೊಳೆ ಹಬ್ಬಿ ಹರಡಿರುವ ಗುಂಗುರು ಕೂದಲು, ಕಪ್ಪು ಮುಗಿದಲ್ಲಿ ಹೊಳೆದು ಹೊರಡುವಂತಹ ಮಿಂಚಿನಂತಹ ಹಾರ, ಉಪ್ಪು ಗಂಟಿಕ್ಕಿ ಹೊರತುಂಬಿ ಬಂದಿರುವಂತಹ ಕೆಂಗಣ್ಣುಗಳು, ಪ್ರಳಯ ರುದ್ಧಳೆ ಮೈವೆತ್ತಂತೆ ಅವನ ನೋಟ. ಅಯ್ಯೋ, ಇವನಾರು ಗೊತ್ತಾಗುತ್ತಿಲ್ಲವಲ್ಲ. ಎರಡು ಗ್ರಹಗಳಂತಿವೆ ಅವನ ಕಣ್ಣುಗಳು, ಸುವಿಶಾಲ ವಕ್ಷಸ್ಥಳ, ಕತ್ತಲೆಯ ಕಪ್ಪು ಅವನ ಬಣ್ಣ, ಅದರಿಂದ ಹೊರಮುಡಿ ಕಾಣುತ್ತಿರುವ ಅವನ ದಾಡೆ, ಕಪ್ಪು ಮೋಡದಲ್ಲಿ ಮುಳುಗಿ ಏಳುತ್ತಾ ಬೆಳ್ಳಿ ಬೆಳಗಿನ ಕಾಂತಿ ಅವನ ಕಾಂತಿ. ಮರ್ಯಾದೆಗಿರುವಂತಹ ದಾಡೆ, ಮೂಗೋ ನೇಗಿಲ ಹಾಗೆ, ಕೊಬ್ಬಿದ ಆನೆಯ ಸೊಂದಿಳಿದಂತಹ ತೋಳು, ಹವಿಸ್ಸು ಸವಿದ ಬೆಂಕಿಯಂತೆ ಹೊಳೆಯುವನು ತೊಡಗುವನು. ಇವನು ಭೀಕರ, ಇವನು ಉಗ್ರ, ಇವನು ಭೀಮಕಾಯ. ಅಯ್ಯಯ್ಯೋ ತಂದೆ, ನಮ್ಮನ್ನು ಹೀಗೆ ಗೋಳುಕೊಳ್ತಿರುವ ಇವನಾರು? ಬೆಟ್ಟಗಳಿಗೆ ವಜ್ರದಂತೆ ಇವನು, ಪಕ್ಷಿಗಳ ಹಿಂಡಿಗೆ ಗಿಡುಗ, ಪ್ರಾಣಿಗಳ ಗುಂಪಿಗೆ ಸಿಂಹದಂತೆ ಇವನು. ಇವನು ಮನುಷ್ಯ ರೂಪ ಧರಿಸಿ ನಿಂತಿರುವ ಮೃತ್ಯು ಇವನು. ನಮ್ಮನ್ನು ಕೋಟೆಗೆ ಶಿಕ್ಷಿಸುತ್ತಿರುವ ಇವನು ಯಾರು? ಅಯ್ಯೋ, ಯಾರಾದರೂ ಆಗಿರಲಿ, ನಡೀರಿ ಹೋಗೋಣ. ನಡೆಯಿರಿ ತಂದೆ, ಹೋಗೋಣ ನಡೀರಿ. ಬ್ರಾಹ್ಮಣ, ಎಲ್ಲಿಗೆ ಹೋಗ್ತೀಯೋ? ಹೆದರಿರೋ ಹೆಂಡತಿ ಮಕ್ಕಳನ್ನ ಜೋಪಾನ ಮಾಡಲಾಗದವ ನನ್ನನ್ನ ನೋಡಿ ಓಡ್ತೀಯೋ? ಹೋಗ ಕೂಡದು.